ಯಾಕೆ ಕಸ ಬರಂಗೆ ಕಿಸ ಕುಂತೈತಿ? ನನ್ನ ಜೀವನನ ಹಾಳು ಮಾಡಿದಿ. ಮದುವೆಯಾಗಿ ಡಿವೋರ್ಸ್ ಕೊಟ್ಟು ನಡಿ ತವ್ರ ಮನೆಗೆ. ನಾ ಏನಾದ್ರು ಮನೆ ಮುಟ್ಟ ಬಂದಿದ್ದೇನೆ ನೀನು ಮದುವೆ ಆಗಂತೇಳಿ. ಹಂಗೂ ಸಾಕಾಗಿತ್ತು, ಹೋಗು ತವ್ರ ಮನೆಗೆ ಹೋಗ್ತೀನಿ. ಮೊದಲು ತೊಲೆಗೆ ಹೋಗತ್ತ ಸಾಕಾಗಿತ್ತು ನಿನ್ನ ಸಲುವಾಗಿ. ಮೊದಲು ತೊಲೆಗೆ ಹೋದ್ರೆ ನಾನು ಆರಾಮಿರ್ತೀನಿ ನೋಡವ. ನಾವು ನಿಮ್ಮವ್ರು ಯಾಕೆ ಹೊಯ್ಕೊಳಕುಂತೀರಿ? ಇಬ್ರು ಗಂಡ ಹೆಂಡತಿ ಜಗಳ ಕುಂತ್ಬಿಟ್ರಲ್ಲ ದಿನಾಲ. ಈಕಿಗಿಂದ ಮನೆಯಿಂದ ವಜ್ಜ ಇವಂಗ ದುಡಿಯೋಕ್ಕಾಗೋದಿಲ್ಲ. ಇವ್ರು ಮದುವೆ ಯಾಕೆ ಬೇಕಾಗಿತ್ತ ನಾವು ಹಾಲು ಕಟ್ಸೋಣ ಮಕ್ಕಳಿಗೆ. ಬಾಲಗುಂಡ ಚಲೋ ಟೈಮಿಗೆ ಬಂದು ನೋಡ್ಲೆ. ಇಲ್ಲ ಮನ್ಯಾಗ ಅಲ್ಲಿ ಹಿಂದೆ ಬಸ್ಲು ಟುಮ್ನಾಗ ಇದನ್ನ ಇಟ್ಟಿದ್ದು ನೋಡ್ಲೆ, ಕಡ್ಲಿ ಏನು ಇಟ್ಟಿದ್ದೆ ಹೊಲ ಕೊಡಿಬೇಕಂತೇಳಿ ಕಡ್ಲಿ ಹೊಲಕ್ಕೆ ತೊಂಬಲಿಕ್ಕಿನ ಕುಡಿಸಿ ಸಾಯಿ ಹೊಡೆದೆ ಎಲ್ಲರೇ ಕೆರಿ ಬಾವಿ ಹಾಕ ನೀವು ಉಳ್ಳ ನೋಡ್ರಿ. ಗುಂಡನಾರ ಹೆಂಗೆ ಮಾತಾಡ್ತಾನೆ ನೋಡ್ರಿ. ಮಾಡ್ಕೊಂಡು ಗಂಡ ಮಾತಾಡ್ರಿ ಬಿಗದು ಬೀಳಿ ಬಾಡೆ ನನಗೆ ವಿಷಯ ಆಗ್ತೀಯ ನೀನು. ನಿನ್ನ ಊಟದಾಗ ಇಲಿ ಪುಡಿನೇ ಹಾಕ್ತೀನಿ ನೋಡ್ತೀರ. ಮತ್ತೆ ಸುಮ್ಮ ಕುಂದಿರ್ತೀರನ ಯಾಕೆ ಜಗಳತ್ರಿ? ಜಗಳದ ಮನೆ ಯಾವುದವು? ಸಹಕರಿಸ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ರಿ. ಸಹಕರಿಸ್ಕೊಂಡ ಲೇ ಗುಂಡೆ ಅಲ್ಲಿ ಡಿವೋರ್ಸ್ ಕೊಟ್ಟ ಬಿಟ್ಟಿನ್ಲೇ. ಹೌದು ಮಂಜಪ್ಪ ಮಿಸ್ತ್ರಿ, ನೀವು ಡಿವೋರ್ಸ್ ತೊಗೊಂಡ್ರಿ ಅಂತೇಳಿ ಸೋಷಿಯಲ್ ಮೀಡಿಯಾದಾಗ ಎಣ್ಣೆ ಹುಚ್ಚು ಹೊಯ್ಕೊಳಕುಂತಾರ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಮತ್ತೆ ಏನಿದೆ ಮುಂದೆ ಹಿಂಗಾದ್ರೆ? ಹೌದು ಲೇ ಗುಂಡೆ, ಹೊಯ್ಕೊಳ್ಳೋದಾಗಿತ್ತು ನನ್ನ ಪರಿಸ್ಥಿತಿ. ಇವತ್ತು ಎಲ್ಲ ಮಾತಾಡಿ ಮಗಳು ಕುತ್ಕೊಂಡ್ರು ಹೊಲಸನ್ನ ತೊಳ್ಕೊಂಡ್ಬಿಡ್ತೀನಿ ಲೇಪ್ಪ. ಹೊಲಸು ಕಿಲಸಂದು ಕೆಲಸನ ಕೆಡ್ತೈತಿ ಬಾಡೆ ಊರು ಬಾಡೆ. ಬೇಕಾದಾಗ ನಿನ್ನ ಹಲ್ಲಾಗಿನ ಕೋಲ್ಗೇಟ್ ಪೇಸ್ಟ್ ಕೊಡು ಚಿನ್ನು, ನಿನ್ನ ಬಾಯಾಗಿನ ತುತ್ತು ಕೊಡು ಬಂಗಾರ. ಈಗ ಬ್ಯಾಡಾಗೈತಿ ಹೊಲಸು ಗಿಲಸ ಆಗಿನಲ್ಲ. ಗುಂಡೆ ಹಾಕಿನ ಹೊಲ್ ನೋಡ್ಲೆ, ತಂಬಾಕು ತಿಂದು ಹುಂಚಿ ಕಪ್ಪಾಗಿ ಅವನು ದಿನ ಪೈಕಿನ ಸ್ವಚ್ಛ ಮಾಡ್ತಾಳೆ, ಆದ್ರೆ ತನ್ನ ಹಲ್ಲ ಸ್ವಚ್ಛ ಮಾಡ್ಕೊಳ್ಳೋದಿಲ್ಲ ಅವನು. ಹೆಣ್ಣ ಇದು ಎಲ್ಲರೂ ಅವ್ನು ಹೆಮ್ಮಾರಿ. ಮಿಸ್ತ್ರಿ ಜಗಳದ ಮಾತು ಬಿಡ, ನೀವು ಈಗ ಯಾಕೆ ಡಿವೋರ್ಸ್ ಒಳಗೊಂತೀರಿ? ಅದನ್ನಷ್ಟ ಸಮಾಧಾನದಿಂದ ಮಾತಾಡ್ರಿ. ಗುಂಡೆ ಡಿವೋರ್ಸ್ ಯಾಕೆ ಕೊಡಕೊಂತೀನಿ ಅಂತ ಹೇಳ್ತೀನಿ. ಸ್ವಲ್ಪ ವಿಮಲಿದ್ರೆ ಕೊಡಲಿ, ಬಾಯಾಗ ಏನಿಲ್ಲ ಅಂದ್ರೆ ಮಾತಾಡ್ಬಿಡುದಿಲ್ಲಪ್ಪ. ಗುಂಡೆ ಕೊಡ್ಲೆಪ್ಪ. ನೀವು ನನ್ನ ಕೇಳಕುಂತಲೇ, ಅವನು ಬೆಳಗ್ಗಿಂದ ಒಂದು ವಿಮಲ್ ಹಾಕಿಲ್ಲ. ನಾನು ನಂದ ಉದ್ರಿ ಬುಕ್ಕಲ್ಲಿ ಬಟ್ಟೆ ಅಂಗಡಿಯಾಗ ತುಂಬೈತಿ, ನನ್ನ ಉದ್ರಿ ಕೇಳ್ತಾನೆ ನಾವು ಹೊಲ್ ಕಟ್ಸೋಣ ಮಗ. ಹೋಗ್ಲಿ ಬಿಡ್ಲೆ ಗುಂಡೆ. ಈಗ ನೀನು ಯಾಕೆ ಡಿವೋರ್ಸ್ ಕೊಟ್ಟೆ ಅಂತ ಕೇಳಿದಿಲ್ಲ. ಈಕೆ ನನಗೆ ವಿಮಲ್ ಬಿಡ್ಬೇಕು ಇಲ್ಲ ಒಂದು ನನ್ನ ಬಿಡ್ಬೇಕು ಅಂತಂದ್ಲು. ಅದಕ್ಕೆ ಈಕಿನ ಬಿಟ್ಟೆ ವಿಮಲ್ ಹಿಡ್ಕೊಂಡೆ. ಕಣ್ಣದಲ್ಲೂ ಕೇಸರಿ. ಹೌದಾ ಹುಲಿಯಾ? ಗುಂಡೆ ಈಕೆ ಹೇಳ್ಕೊತ ಕುಂತ್ರ ಮುಗಿದಿಲ್ಲೇ. ಅಲ್ಲೇ ರಾತ್ರಿ ಮಲ್ಕೊಂಡು ಮುಂದಾಗ ತಂಬಾಕು ಹೋಗಿ ಮಲ್ಕೊಳ್ಳೋದಿಲ್ಲ ಈಕೆ. ನಾನು ಸ್ವಲ್ಪ ರಾತ್ರಿ ಗುಂಗ್ನ್ಯಾಗ ರಚ ಅಂತ ಏನಕ್ಕೆ ಕಿಸ್ಕೊಂಡಿರ್ತೀವಿ. ಬೆಳಿಗ್ಗೆ ಎದ್ದು ಹೇಳ್ಬೇಕಾದ್ರೆ ಆಕಿನ ಬಾಯಾಗಿನ ತಂಬಾಕು ನನ್ನ ಬಾಯಾಗಿರ್ತೆ. ಹಿಂಗಾದ್ರೆ ಹೆಂಗ್ಲೆ ಬಾಳೆ ಮಾಡೋದು? ರಾತ್ರಿ ಸುಮ್ಮನೆ ಬಿದ್ದಿರಬೇಕು, ಅಷ್ಟು ಬ್ಯಾಡಾಗಿತ್ತಂದ್ರೆ. ರಾತ್ರಿ ಬೇಕೇ ಬೇಕು ನಮಗೆ, ಅದು ಹೊಲಸು ನಾರ್ವಲ್ದಾಗ. ಗುಂಡನಾರ ಇವಂದು ಹೇಳ್ಕೊಂತೋದ್ರೆ ಇವಂದು ಪುರಾಣ ಮುಗಿದಿಲ್ರಿ. ಅಲ್ರಿ ಒಬ್ಬ ಮದುವೆ ಮುಂಚಾಕ ಸಿವಿಲ್ ಇಂಜಿನಿಯರ್ ಅಂತ ಹೇಳಿ ಮದುವೆ ಆದ. ಈಗ ನೋಡಿದ್ರೆ ಗೌಂಡಿ ಮೇಸ್ತ್ರಿ ಆಗ್ಯಾನ. ಸುಮ್ಕಿರ್ತೀನಿ ನಾವು ಒದ್ದ ಬರ್ತೀನಿ. ಸಿವಿಲ್ ಇಂಜಿನಿಯರ ನಾನು. ಕೆಲಸ ನಿಮ್ಮ ಅಪ್ಪ ಕೊಡಿಸ್ತಾನ. ಕೆಲಸ ಇಲ್ಲದಕ್ಕೆ ನಾ ಕೈಯಾಗ ನಾ ಕಾಲು ಇಟ್ಕೊಂಡು ಗೌಂಡಿ ಮೇಸ್ತ್ರಿ ಆಗೇನೆ. ತಂಗಿ ಇವೆಲ್ಲ ಕಾರ್ ಅನ್ನೋ ಜಗಳಕ್ಕೆ ಇವಕ್ಕೆಲ್ಲ ಡಿವೋರ್ಸ್ ಕಾರಣ ಕೇಳಿದ್ರೆ ಮಂದಿ ಏನಾಗ್ತಾರೆ? ಯಾರು ಏನತ್ತಿದೆ ಹೊಂದ್ಕೊಂಡು ಹೋಗ್ರಿ. ಮತ್ತೇನಾರು ಬೇರೆ ಕಾರಣ ಇದ್ರೆ ಏನಾರು ಹೇಳ್ರಿ. ಅಲ್ರಿ ಗುಂಡಣ್ಣರ ಮಾಡ್ಕೊಂಡು ಗಂಡನ್ನ ಕೇಳಾರ್ದ ಯಾರು ಕೇಳ್ಬೇಕ್ರಿ? ಅಲ್ರಿ ತಲೆಯಾಗ ಏನಾಗ್ಯಾವು ತೆಗಿಬಾ ಅಂತ ಕರೆದ್ರೆ ರಾತ್ರಿ ತೆಗಿತೀನಿ ಅನ್ನೋದು ಬೇರೆನೇ ತೆಗೆದು, ರಾತ್ರಿ ತೆಗಿತೀನಿ ಅನ್ನೋದು ಮತ್ತು ಬೇರೆನೇ ತೆಗೆದು. ತಂಗಿ ಎಲ್ಲಿಟ್ಟಿವಿ ಬುದ್ಧಿನ? ಮಾಡ್ಕೊಂಡು ಗಂಡನ ಏನಾರ ತಲೆಗೆ ಏನು ತೆಗಿಕಸ್ತಾರ? ಎಲ್ಲಿಟ್ಟಿ ಬುದ್ಧಿನ? ನಿಮ್ಮ ಆಂಬಳ ಸರಿ ಇಲ್ಲದ ನೀ ಮಾಡೋದು ಕೇಳಿಸ್ಕೊಂಡೇನ್ಲೇ ಗುಂಡೆ. ಮತ್ತಿಕಿನ ಜೊತೆ ಬಾಳೆ ಮಾಡಿ ಅಂತೇಳಿ ಹುಚ್ಚ ಲೇ. ಆಕಿನ ತಲೆಯಾಗ ಅಷ್ಟ ಅದವನು ಏನ ಮೈ ತುಂಬನೇ ತುಂಬ್ಯಾವ್ಲೇ. ನಿನ್ನ ಏನು ನನ್ನ ತಲೆಯಾಗಿ ಇರೋ ನಾ ಕೂದಲು ಉದ್ರಿ ಟಕಡೆ ಆಗಿನ್ಲೇ ಟಕಡೆ. ಇದ್ರ ಸಲುವಾಗಿ ನಿಂಗೆ ಡಿವೋರ್ಸ್ ಕೊಟ್ಟಿದ್ದೆ. ಅಲ್ವೋ ಮಿಸ್ತ್ರಿ, ಈಗ ನಿನ್ನ ಹೆಂಡತಿ ಏನಿನ ಸಮಸ್ಯೆ ತಾಳಾರ್ದ ನೀನು ಡಿವೋರ್ಸ್ ಕೊಟ್ಟೆ ಅಂದಂಗಾತ ಹಂಗಾರ? ಹೌದು ಗುಂಡುರಾವ್. ಗುಂಡಣ್ಣರ ಅವನ ಜೊತೆ ನೀವು ಬಾರಿಸ್ಬೇಡ್ರಿ. ಇವಂದು ಹೇಳಿದಾರ ಇವತ್ತೊಂದಿನ ಸಾಲೋದಿಲ್ಲ. ಇದು ಒಂದ ಅಲ್ರಿ ಒಂದು. ಇವ ಸಂಡಸ್ ಹೋಗೋದಿಲ್ಲ. ಇವ ಸಂಡಸ್ ಹೋಗೋದ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ 24 ತಾಸು ಹೂಸ್ಬಿಡ್ತಾನೆ. ಮನೆ ಅನ್ನೋದು ಪೈಖಾನಾಗೈತಿ ಪೈಖಾನಾಗೈತಿ. ಗುಂಡೆ ನಂಗೆ ಜಗದವನ್ನ ಹಗಲೆಲ್ಲ ಹೋಗೋದಾಗೋದಲ್ಲ. ಅದಕ್ಕೆ ನಾನು ಒಮ್ಮಕ್ಳೇ ನಮ್ಮ ಹೊಲಕ್ಕೆ ಹೋಗಿ ಅನ್ಲೋಡ್ ಮಾಡಿ ಬಂದ್ಬಿಡ್ತೀನಿ. ಆದ್ರೆ ನಮ್ಮ ಹೊಲಕ್ಕೆ ಗೊಬ್ಬರ ಆಗತ್ತಿಲ್ಲ ಗುಂಡೆ. ಹೌದಲ್ಲ ತಿಳಿಸಿ ಹೇಳದ ಹೆಣ್ಣಿಗೆ. ಮೇಸ್ತ್ರಿ ಹಂಗೆ ಸುಮ್ಮನೆ ಕಾಲಿಪಿಲ್ಲ, ಹಂಗೆಲ್ಲ ಮಾತಾಡ್ಕೋಬಿಡ. ಸುಮ್ಕಿರೊಮ್ಮೆ ಬಾಳೆ ಹಾಳು ಮಾಡ್ಕೊತಿ. ಹಿಂಗಾದ್ರೆ ನಾನು ಸ್ವಲ್ಪ ಹೆಣ್ಮಗಳಿಗೆ ತಿಳಿಸಿ ಹೇಳ್ತೀನಿ. ಸುಮ್ಕಿರು ನೀನು. ಏನಾರ ಮಾಡಿ ಬಾಳೆ ಮಾಡ್ಕೊಂಡು ಹೋಗಿ ಚಂದಾಗ. ಇವತ್ತಂಗೆ ಡಿವೋರ್ಸ್ ಅಂತ ಹೇಳಿ ವಿಚಾರ ಮಾಡ್ಕೊಂಬಿಡ. ನಾಳೆ ಜೀವನ ಒಜ್ಜಾಗತ್ತ. ಏನು ತಿನ್ನಕ್ಕೆ ಗಂಡು ನಾಸರಿ ಬೇಕೇ ಬೇಕು. ಸುಮ್ಮನೆ ಅದು ವಿಚಾರ ಮಾಡ್ಕೊಂಬಿಡ. ನಿನ್ನ ಗಂಡುಗೆ ನಾನೆಲ್ಲ ತಿಳಿಸಿ ಹೇಳ್ತೀನಿ. ಈಗ ನಿನ್ನ ಮುಂದೆ ತಿಂಗಳು ನಿಮ್ಮ ತಂಗಿ ಮದುವೆ ಐತಿಲ್ಲ, ಹೋಗ್ಬಿಡು. ಒಂದು 15 ದಿನ ಇದ್ದು ಆರಾಮಿದ್ದು ಬಾ. ನಾನು ನಿಮ್ಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ಆಮೇಲೆ ಹೊಂದ್ಕೊಂಡು ಹೋಗಂತೀರಿ. ನಾನು ನಿಮಗೆಲ್ಲ ಬೇದ ಬುದ್ಧಿ ಹೇಳ್ತೀನಿ. ಹೋಗು ಅಷ್ಟು ಮಾಡು. ನೋಡ್ರಿ ಗುಂಡನಾರ ಬೇಷಾಗ ತಿಳಿಸಿ ಹೇಳ್ರಿ ಅವಂಗೆ. ಹಿಂಗಾದ್ರ ಬಗ್ಗೆ ಹರಿದಿಲ್ಲ. ನಾನು ಈಗ ಹೋಗ್ತೀನಿ ತವ್ರ ಮನೆಗೆ.
ನಮ್ಮ ತಂಗಿ ಮದುವೆ ಐತಿ, ಅದನ್ನು ಮುಗಿಸ್ಕೊಂಡು ಬರೋದ್ರೊಳಗೆ ವಿಮಲ್ ಬಿಟ್ಟು ಬಾಳೆ ಹಚ್ಚಿ ಬಾಳೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಡಿವೋರ್ಸ್ ಕೊಡ್ದೇನ ನಾನು ಕೊಟ್ಟೆಕಿನಿ ಹಡಿಬಿಟ್ಟು ಮುಖಕ್ಕೆ. ನೋಡ್ರಿ ಗುಂಡನಾರ ಇದ ಲಾಸ್ಟ್ ನೋಡ್ರಿ, ನನಗಂತೂ ತಡ್ಕೊಳಕ್ಕಾಗೋದಿಲ್ಲ. ಆಯ್ತು ರೀ, ನೀವು ಹೇಳ್ದಂಗೆ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ. ಲೇ ಬೋಸಡ, ನನ್ನ ಹತ್ರ ನಾಟಕ ಮಾಡೋಕೆ ಬರಬೇಡ, ನನಗೆ ಹೋಜಾಗ್ತೀನ. ಮಾಡಾಗಿದ್ರೆ ಮಾಡ, ಇಲ್ಲ ಅಂದ್ರೆ ನಡಿ ನಿಮ್ಮವನು ತವ್ರ ಮನೆಗೆ. ವಿಮಲ್ ಹಾಕವನ ನಾನು ಹಾಕ್ಕೊಂಡು ನಿನ್ನ ಬಾಯಾಗ ಹಾಕವ ನೋಡು. ಏನು ಮಾಡ್ತಿದ್ದಿ? ಮಾಡಾಗಿದ್ರೆ ನನ್ನ ಜೊತೆ ಬಾಳೆ ಮಾಡ, ಇಲ್ಲ ಅಂದ್ರೆ ನಿಮ್ಮವ್ ರೈಟ್ ಹೇಳ ತವ್ರ ಮನೆಗೆ. ನಿಮ್ಮಿಬ್ಬರು ಸಲುವಾಗಿ ಸಾಕಾತಲ್ಲ ಓಮರೆ. ಮೇಸ್ತ್ರಿ, ನಿನ್ನ ಕೈಯ ಮುಗಿಲ ಸುಮ್ಕಿರು ಓಮರೆ. ಆಗಲಿಂತ ಹಚ್ಚಿಬಿಟ್ಟಿಯಲ್ಲ. ಬಾಳೆ ಮಾಡವ್ ನೀನೇ, ಏನು ಹರ್ಕೊಂಡ ಬಿಡವ ಮಕ್ಳೆ. ಸುಮ್ಕಿರು, ನಾ ಎಲ್ಲ ಸ್ವಲ್ಪ ಬಗೆಹರಿಸ್ತೀನಿ. ಬೇತಂಗೆ ನಡಿ ನೀನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ನಡಿ, ಮುಗಿಸ್ಕೊಂಡು ಬಾ. ನೀವು ಬರ್ದೊಳಗ ನಾ ಎಲ್ಲ ತೀಸಿ ಬುದ್ಧಿ ಹೇಳ್ತೀನಿ, ಆಮೇಲೆ ಚಂದ ಮಾಡ್ಕೊಂಡು ಹೋಗುವಂತ್ರಿ. ನಡಿ. ನೋಡ್ರಿ ಅವ್ಗೆ ಏನು ಹೇಳ್ತಾರೆ ಹೇಳ್ರಿ, ನಾ ಹೋಗಿ ಬರ್ತೀನಿ. ಹಂಗಾರ ಮನೆ ಕಡೆ ನೋಡ, ನಾ ಬರೋದ್ರೊಳಗೆ ಎಲ್ಲ ಅತಿಗಳಿದ್ದೀವಿ, ಊರು ನಿಕ್ಕರ್ಮಿ. ಗುಂಡೆ ಹೋತಲ್ಲೇ ಪೇಡ ಅವನವನ ಅಪ್ಪ, ಈ ಮನಸ್ಸಿಗೆ ನೆಮ್ಮದಿ ಆಯ್ತು ಸಿಕ್ತೋಲೆ ನನಗೆ. ಮನಸ್ಸು ನೆಮ್ಮದಿ ಆತ, ಮನಿನೂ ಪ್ರಶಾಂತವಾಗತ್ತೆ ನೋಡಿ. ಗುಂಡೆ ಏನು ಮಾಡಂಪ? ನಿಮ್ಮಂಥ ಜಗಳ ಗಂಡ ಹೆಂಡತಿ ಇಲ್ಲಿ ನೋಡ್ಲಿಲ್ಲ ಬಿಡೋಣ. ನಿಮ್ಮ ಜಗಳ ಕೇಳಕ್ಕೆ ಬಂದು ನನಗೆ ತೆಲು ಬಂದತ್ತು ರೂಮರೆ. ನಾವು ಅಲ್ಲೇ ಗುಂಡಾಕಿ ಹೇಳ್ದಂಗೆ ಕೇಳ್ಕೊಂಡು ಹೋಗೋಣ. ಹಂಗಾರ ನೀನು ನಿಮ್ಮ ಮನೆ ಹಿಂಗೆ ಮಾಡ್ತೀನಿ, ನಿನ್ನ ಹೆಂಡತಿಗೆ ನಿನ್ನ ಮಾತು ಹೇಳ್ದಂಗೆ ಕೇಳ್ಕೊಂಡು ಹೋಗೋಳಿಲ್ಲ. ಹಂಗೆ ಮತ್ತು ನಾನು ಹೇಳಿದ್ದು ಕೇಳ್ಕೊಂಡು ಹೋಗ್ಬೇಕಾಕಿ, ಅದಕ್ಕೆ ಕೇಳೋದಕ್ಕೆ ಹಿಂಗಾಗಿರೋ ನೋಡ. ಮೇಸ್ತ್ರಿ, ದೊಡ್ಡ ಶಾಣೆಗೆ ಮಾತಾಡ್ಬಿಡ. ನಾನು ಭಾಳ ಹಾಳಾದ್ರೆ ಹೆಣ್ಣು ಸಿಗೋದು ಒಜ್ಜೈತಿ. ಆಮೇಲೆ ಮನೆ ಹೆಣ್ಣು ದಿಕ್ಕಿಲ್ಲ, ಮನೆ ಆದಿತ್ತು. ವಿಚಾರ ಮಾಡಿ ಸ್ವಲ್ಪ, ಏನರಾಗಲಿ ಹೊಂದ್ಕೊಂಡು ಹೋಗು. ಆಯ್ತಾಯ್ತು, ಮುಂದಿಂದ ಏನಾಗತ್ತೆ ನೋಡೋಣ ಅಂತ. ಮತ್ತು ಅದಂತೂ ಹೋತ ನಮ್ಮ ಹೆಣ್ಣು. ಮನೆಗೆ ಯಾರೂ ಇಲ್ಲ, ಒಂದು ಕೆಜಿ ಚಿಕನ್ ತರ್ತೀನಿ, ಚಿಕನ್ ಮಾಡು, ಇಬ್ಬರು ಸೇರಿ ಊಟ ಮಾಡೋಣ. ಏನಂತಿಲ್ಲ ಗುಂಡೆ? ಇಲ್ಲ ಓಮರೆ, ಇಲ್ಲಿ ಮಾಡ್ಕೊಂಡು ತಿಂದ್ರೆ ನಾನು ಹೆಂಡತಿ ಇಲ್ಲೇ ನಮ್ಮ ಮನೆಗೆ ಬರ್ತಾಳ. ನೀನು ಏನಾರ ಮಾಡಪ್ಪ, ನಾನಂತೂ ಮನೆಗೆ ಹೋಗ್ತೀನಿ. ನಾನು ಹೆಂಡತಿ ಕಾಯ್ದಿರ್ತಾಳಕ್ಕೆ, ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದಳ. ಏನೋ ನಿಮ್ಮದು ಜಗ ನೋಡಿದೆ, ಬಗೆಹರಿಸ್ಬೇಕಂತೇಳಿ ಇಷ್ಟೊತ್ತಾತು ನೋಡು. ಹಂಗಾರೆ ನಾನು ಹೋಗ್ತೀನಿ, ಏನಾರ ಮಾಡ್ಕೊತೀನಿ. ನೀನು ಬರ್ತೀನಿ ಮೇಸ್ತ್ರಿ. ಹಂಗಾರೆ ನಾನು ಹುಷಾರು ನೋಡು. ಹ್ಞೂ ಲೇ ಗುಂಡೆ, ನೀನು ಹೆಂಡತಿ ಗಣ ಹೆದರೋ ಬಿಡ್ಲೆ. ಆಯ್ತು, ಹೋಗು, ನಾನು ಮಾಡ್ಕೊಂಡು ನಾನು ತಿಂತೀನಿ. ಅದು ಇದ್ದಿದ್ರೆ ಏನರ ಮಾಡ್ತಿರ್ತಾನೆ ಅಣ್ಣ. ಹೋಗೋದಕ್ಕೆ ಬುದ್ಧಿ ಬೆಟ್ಟಿ ಆಗ್ಲದಕ್ಕೆ. ಆಯಿತು, ಹೋಗಿ ಗುಂಡೆ, ಹೋಗಿ ನೀನು. ಹಂಗಾರೆ ನಾನು ಮಾಡ್ಕೊಂಡು ತಿಂತೀನಿ, ಹೋಗಿ. ಹಲೋ ರಾಮ, ಎಲ್ಲಿದಿಲ್ಲ? ಬಾ ಲಗೋನ್ ಮನೆ ಕಡೆ ಬಾ, ಸ್ವಲ್ಪ ಗದಿಗೆರ ಹೋಗ್ಬರೋಣ. ರಾಂಬ ಸರ್ಕಸ್ ಅಂತ ಸರ್ಕಸ್ ನೋಡ್ಕೊಂಡು ಅತ್ತಾಗ ಊಟ ಮಾಡ್ಕೊಂಡ್ರೆ ಬರೋಣ. ನಮ್ಮ ಹೆಣ್ಮಕ್ಳು ಊರು ಹೋಗ್ಯಾರ, ಬರೋದು ಒಂದು 15 ದಿನ ಆಗುತ್ತಾ. ಬೇಸರ ಆಗೈತಿ ಇವತ್ತು, ಯಾಕೆ ಹೋಗ್ಯಾರ ಬಾ ಗದಿಗೆ. ಲಗೋನ್ ಬರ್ತೀಯ ಮನೆ ಕಡೆ ಬಾ, ಬೈಕ್ ತೊಗೊಂಬಾ, ಹೋಗೋಣಂತ. ಲಗು ಬಾ.